ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಇವತ್ತು ನಮ್ಮ ನಗರದಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಸಂಸ್ಥಾಪಕರಾದ ಪೂಜ್ಯ ಶ್ರೀ ರೇಣುಕಾಚಾರ್ಯರ ಒಂದು ವೃತ್ತವನ್ನು ಮಾಡಬೇಕನ್ನುವಂಥ ಉದ್ದೇಶದಿಂದ ಇವತ್ತು ಪೂಜೆಯನ್ನು ಮಾಡುವುದರ ಜೊತೆಗೆ ನಮ್ಮೆಲ್ಲರ ಆರಾಧ್ಯ ದೇವ ಶ್ರೀ ರೇಣುಕಾಚಾರ್ಯರ ಬಗ್ಗೆ ಈಗಾಗಲೇ ಸಾಕಷ್ಟು ಜನರಲ್ಲಿ ಒಂದು ಒಳ್ಳೆಯ ಭಾವನೆ ಇದೆ. ಇನ್ನು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂಥ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟವರು ಪೂಜ್ಯರಾದಂಥ ಪೂಜ್ಯ ಜಗದ್ಗುರು ರೇಣುಕಾಚಾರ್ಯರು ಅನ್ನುವಂಥ ಮಾತನ್ನು ನಿರ್ದೇಶ ಮಾಡಿಕೊಳ್ಳುವುದರ ಜೊತೆಗೆ ಆದಷ್ಟು ಬೇಗನೆ ಎಲ್ಲ ಸಮಾಜದವರು ಕೂಡಿಕೊಂಡು ವಿಶೇಷವಾಗಿ ಶ್ರೀ ರೇಣುಕಾಚಾರ್ಯರ ಒಂದು ವೃತ್ತವನ್ನು ಮಾಡಬೇಕು. ಜೊತೆಗೆ ಅದು ಯಾವ ರೀತಿ ಮಾಡಬೇಕು ಅನ್ನೋದು ಸಹಿತ ಎಲ್ಲರೂ ಕುಳಿತುಕೊಂಡು ಯಾವುದೇ ರೀತಿ ಯಾರಿಗೂ ಅಡ್ಡಿ ಆಗಲಾರದಾಗ ಕೆಲಸವನ್ನು ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಎಲ್ಲ ಜನರ ಸಹಕಾರ ಇರಲಿ, ಜೊತೆಗೆ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಸಂದೇಶವನ್ನು ಕೊಟ್ಟವರು ಅವರು. ಯಾವುದೇ ಒಂದು ಕುಲಕ್ಕೆ ಜಯವಾಗಲಿ ಅಂತ ಎಂದೂ ಹೇಳಿಲ್ಲ. ಮಾನವ ಧರ್ಮಕ್ಕೆ ಜಯವಾಗಲಿ ಅಂದರೆ ಎಲ್ಲರೂ ನಮ್ಮವರು ಅನ್ನುವಂಥ ಮನೋಭಾವನೆಯನ್ನು ನಮಗೆ ಕೊಟ್ಟಂಥ ಪೂಜ್ಯರು ರೇಣುಕಾಚಾರ್ಯರು ಅನ್ನುವಂಥ ಮಾತು ನೆನಪಿಸಿಕೊಳ್ಳೋದ್ರ ಜೊತೆಗೆ ವಿಶೇಷವಾಗಿ ಯಾವ ರೀತಿ ಅವರು ವೃತ್ತವನ್ನು ಮಾಡೋದಕ್ಕೆ ಎಲ್ಲರೂ ಕೂಡಿಕೊಂಡು ಆ ಕೆಲಸವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೂ ಸಹಿತ ಈ ಯುಗಾದಿಯ ಶುಭಾಶಯಗಳು ಕೋರಲಿಕ್ಕೆ ಬಯಸ್ತಾ ಇದ್ದಾರೆ. ನಗರದಲ್ಲಿ ಏನು ಅನೇಕ ಹಿರಿಯರು, ಮಾಜಿ ಶಾಸಕರಾದ ಶಿವರಾಮರು, ಮಾಜಿ ಶಾಸಕರಾದ ಮರಣ್ಣವರು ಏನು ಯುಗಾದಿ ಹಬ್ಬದಿದಲ್ಲ, ಈ ಹೊಸ ವರ್ಷದಾಗಿ ಏನು ನಾವು ಹಿಂದೂ ಸಂಸ್ಕಾರ ಸಂಸ್ಕೃತಿಯಲ್ಲಿ ಹೊಸ ವರ್ಷ ಪ್ರಾರಂಭ ಆಗ್ತಿದೆ. ಈ ಒಂದು ಸಂದರ್ಭದಲ್ಲಿ ಎಲ್ಲ ಜನರಿಗೆ ಶುಭಾಶಯಗಳನ್ನು ತಿಳಿಸುತ್ತಾ ಅದರ ಜೊತೆಗೆ ಇವತ್ತೇನು ರೇಣುಕಾಚಾರ್ಯ ಅವರ ಸರ್ಕಲನ್ನು ಸ್ಥಾಪನೆ ಮಾಡಬೇಕೆಂಬ ಕಲ್ಪನೆ ಬಹಳ ದಿನದಿಂದ ಇತ್ತು. ಅದು ಇವತ್ತು ಪ್ರಾರಂಭ ಮಾಡುವ ಮುಖಾಂತರ ಅನೇಕ ಹಿರಿಯರ ಸಮ್ಮುಖದಲ್ಲಿ ಪ್ರಾರಂಭ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ರೇಣುಕಾಚಾರ್ಯ ಹಾಕಿಕೊಟ್ಟಂಥ ದಾರಿಯಲ್ಲಿ ನಾವು ನೀವೆಲ್ಲರೂ ನಡೆಯುವ ಮುಖಾಂತರ ಇವತ್ತು ಸಂಸ್ಕಾರ ಸಂಸ್ಕೃತಿ ಪರಂಪರೆಯನ್ನು ಉಳಿಸುವುದರಲ್ಲಿ ಈ ಸಮಾಜವನ್ನು ಎತ್ತಿಡುವ ವ್ಯವಸ್ಥೆಯಲ್ಲಿ ರೇಣುಕಾಚಾರ್ಯವರ ಒಂದು ಶಕ್ತಿ ಭಾಳ ದೊಡ್ಡದಿದೆ. ಅವರ ಮಾರ್ಗದರ್ಶನದಲ್ಲಿ ಯಾಕೆಂತಂದ್ರೆ ಮಾನವ ಕುಲಕ್ಕೆ ಜಯವಾಗಲೆಂಬ ಕಲ್ಪನೆಯನ್ನು ಕೊಟ್ಟಂಥ ಮಹಾ ತಪಸ್ವಿ ರೇಣುಕಾಚಾರ್ಯರು. ಅವರ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಳ್ಳುವ ಪ್ರಕಾರ ಆ ಒಂದು ವ್ಯವಸ್ಥೆಯಲ್ಲಿ ತುಂಬ ನಡೆಯೋಣ ಅಂತ ಹೇಳಿ ಮಹಾಜನತೆಗೂ ಯುಗಾದಿ ಹಬ್ಬದ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸಿ ನಮ್ಮ 1948ನೇ ಪರಾಭವ ನಾಮ ಸಂವತ್ಸರದ ಈ ಒಂದು ಶುಭ ಸಂದರ್ಭದಲ್ಲಿ ಯುಗಾದಿಯ ಶುಭಾಶಯಗಳನ್ನು ಹೇಳುವ ಮುಖಾಂತರ ತಮ್ಮೆಲ್ಲರಿಗೆ ಗಂಗಾವತಿಯಲ್ಲಿ ಮಾನವ ಧರ್ಮಕ್ಕೆ ಜಯವಾಗಲಿ, ವಿಶ್ವಕ್ಕೆ ಮಾನವ ಶಾಂತಿಯಿಂದಲೇ ವಿಶ್ವಕ್ಕೆ ಶಾಂತಿ ಅಂತಕ್ಕಂಥ ಮಾತುಗಳನ್ನು ಹೇಳುವ ಮುಖಾಂತರ ಈ ಒಂದು ರೇಣುಕಾಚಾರ್ಯರ ಗಂಗಾವತಿಯಲ್ಲಿ ಬಹಳ ದಿನಗಳಿಂದ ಅಂದರೆ ಸರ್ಕಲ್ ಆಗಲಿ ಬೇರೆ ಯಾವುದೇ ರೀತಿಯಿಂದ ಕಾರ್ಯಕ್ರಮಗಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಂದಲ್ಲಿ ಅದು ಅವಶ್ಯಕತೆ ಅಂತಕ್ಕಂಥ ಮಾತು ಕೇಳಿ ಬರ್ತಾ ಇತ್ತು. ಆದರೆ ಇಂದು ಯುಗಾದಿಯ ಹಬ್ಬದ ಒಂದು ಪುಣ್ಯ ದಿನದಂದು ಈ ಒಂದು ಗಂಗಾವತಿಯ ಚನ್ನಬಸವ ಸ್ವಾಮಿ ಸರ್ಕಲ್ಲಿನಲ್ಲಿ ಇವತ್ತ ಒಂದು ಉತ್ತಮವಾದ ಕಾರ್ಯವನ್ನು ಇವತ್ತು ಎಲ್ಲ ಸಮಾಜದವರು ಸೇರಿಕೊಂಡು ಈ ರೇಣುಕಾಚಾರ್ಯರ ನಿರ್ಮಾಣ ಮಾಡ್ತಕ್ಕಂಥ ನಡೀತಾ ಇದೆ. ಈ ಒಂದು ವೃತ್ತದ ಅಭಿವೃದ್ಧಿಯ ಜೊತೆಗೆ ಗಂಗಾವತಿ ಶುಭ ಶಾಂತಿ ಮತ್ತು ನೆಮ್ಮದಿಯಿಂದ ಬಾಳತಕ್ಕಂಥ ಒಂದು ಅವಕಾಶಗಳು ಬರಲಿ ಮತ್ತು ಈ ಒಂದು ವೃತ್ತದ ಒಂದು ಜೀರ್ಣೋದ್ಧಾರಕ್ಕಾಗಿ ಹೆಚ್ಚಿನ ರೀತಿಯಲ್ಲಿ ಕೂಡ ಏನಾದರೂ ಸಹಕಾರವನ್ನು ನೀಡತಕ್ಕಂಥ ಸಂದರ್ಭ ಬಂದಲ್ಲಿ ನಮ್ಮೆಲ್ಲರ ಸಹಕಾರ ಇರುತ್ತೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವ ಜೊತೆಗೆ ಮತ್ತು ಈ ಒಂದು ಸಮಾಜ ಏನಿವತ್ತು ಸಂಘಟಿತರಾಗಬೇಕು ಅಂತಕ್ಕಂಥದ್ದು ಚಿಂತನೆಯನ್ನು ಮಾಡ್ತೀವಿ. ಬಹಳಷ್ಟು ಒಳಪಂಗಡಗಳನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಆದರೆ ಎಲ್ಲ ಒಳಪಂಗಡಗಳು ಕೂಡ ಒಗ್ಗಟ್ಟಾಗಿ ನಿಂತಾಗ ಅಂದರೆ ಇವತ್ತು ನಾವು ಕೈಯಲ್ಲಿರ್ತಕ್ಕಂಥ 5 ಬೆರಳುಗಳು ಸಮನಾಗಿರಲಿಕ್ಕಿಲ್ಲ. ಆದರೆ ಮನೆಗೆ ಒಟ್ಟಿಗೆ ಊಟವನ್ನು ಮಾಡಬೇಕಾಗಿದ್ರೆ ಆ ತುತ್ತನ್ನು ತೆಗೆದುಕೊಳ್ಬೇಕಾದ್ರೆ 5 ಬೆರಳುಗಳ ಅವಶ್ಯಕತೆ ಇದೆ ಎಂಬ ಮಾತನ್ನು ಹೇಳೋ ಜೊತೆಗೆ ಇವತ್ತು ಎಲ್ಲ ಒಳಪಂಗಡಗಳು ಎಲ್ಲ ಸಂಘಟನೆಗಳು ಒಗ್ಗೂಡಿದಾಗ ಮಾತ್ರ ವೀರಶೈವ ಧರ್ಮಕ್ಕೆ ಒಂದು ಉತ್ತಮವಾದ ಕೊಡುಗೆ ನೀಡಲಿಕ್ಕೆ ಸಾಧ್ಯತೆ ಎಂಬ ಮಾತನ್ನು ಹೇಳಿ ಇವತ್ತು ನಮ್ಮೆಲ್ಲರ ಒಗ್ಗಟ್ಟು ಬೇಕಾಗಿದೆ. ಆ ಒಗ್ಗಟ್ಟಿನ ಮುಖಾಂತರ ಇವತ್ತು ಸಮಾಜವನ್ನು ಸುಧಾರಿಸುವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಬೇಕಾಗಿದೆ ಎಂಬ ಮಾತನ್ನು ಹೇಳಿ ಇವತ್ತು ಒಂದು ಶುಭ ಸಂದರ್ಭದಲ್ಲಿ ನಮ್ಮೆಲ್ಲರೂ ಶುಭ ಹಾರೈಸಿ ನಾನು ಮಾತು ಜೈ ಹಿಂದ್, ಜೈ ಕರ್ನಾಟಕ, ಜೈ ರೇಣುಕ.